ಜುರಾಸಿಕ್ ಪಾರ್ಕ್. ಓ ಡೈವಿಂಗ್. ಏನಕ್ಕೆ ಶಬ್ದ? ಇಷ್ಟು ದೊಡ್ಡ ಬೆಟ್ಟ ಅಂತ ಗೊತ್ತೇ ಇರಲಿಲ್ಲ. ತಂದೆಯವ್ರ ಹುಟ್ಟಿನ ಮೇಲೆ ತೋರಿಸ್ತಾರೆ. ಮಂಜು ಮಂಜು ಗೆಸ್ ಮಾಡಿ, ನೀವು ಎಲ್ಲೋಗ್ತಿರ್ಬೋದು, ಎಲ್ಲೋಗ್ತಿರ್ಬೋದು, ಗೆಸ್ ಮಾಡಿ ಮಂಜು. ಗೊತ್ತಿಲ್ವಾ? ಯಾ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಮಂಜು. ನಾವೀಗ ಹೋಗ್ತಾ ಇದ್ದೀವಿ ಮಾವನೂರು ಮಲ್ಲಪ್ಪನ ಬೆಟ್ಟದ ಕಡೆಗೆ. ಮಂಜು, ನಾವು ಹೋಗ್ತಿರೋದೇ ಮಾವನೂರು ಮಲ್ಲಪ್ಪನ ಬೆಟ್ಟದ ಕಡೆಗೆ. ಸುಮ್ಮನೆ ಮಂಜು, ಮಾವನೂರು ಬೆಟ್ಟ ತೋರಿಸೋಣ ಅಂತ. ನೋಡಿದ್ದೀರಾ ಮಂಜು ಮಾವನೂರು ಬೆಟ್ಟನ? ನೋಡಿದ್ದೀರಾ? ಪರವಾಗಿಲ್ಲ, ಹಂಗಾರೆ ಪರವಾಗಿಲ್ಲ, ಇನ್ನೊಂದ್ಸರಿ ನೋಡೋದು ಬನ್ನಿ. ಮಂಜು, ಇದು ನನ್ನ ಮೊದಲನೇ ವಿಡಿಯೋ ಮಂಜು, ಇದು ನನ್ನ ಮೊದಲನೇ ವಿಡಿಯೋ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ, ವಿಡಿಯೋ ವ್ಲಾಗಿಂಗು. ಓಕೆ, ನನಗೆ ಆ್ಯಕ್ಚುಲಿ ರೂಟ್ ಗೊತ್ತಿಲ್ಲ, ನೀವು ರೂಟ್ನ ಗೈಡ್ ಮಾಡಿ ಮಂಜು. ಓಕೆ, ಡೆಫಿನೆಟ್ಲಿ ರೆಕಾರ್ಡ್ ಆಗೇ ಆಗುತ್ತೆ ಮಂಜು, ಇಟ್ಸ್ ರೆಕಾರ್ಡಿಂಗ್. ಇಲ್ಲ ಮಂಜು, ನೀವು ಮಾತಾಡಲೇಬೇಕು, ನಿಮ್ಮ ಡೈರೆಕ್ಷನ್ ಕೊಡೋದು ಯಾರು ಮಂಜು? ನೀವು ಮಾತಾಡಿಲ್ಲ ಅಂದರೆ ಸ್ನೇಹಿತರೆ, ಚನ್ನರಾಯಪಟ್ಟಣದಿಂದ ಹೊರಟ್ರೆ ಅಲ್ಲಿಂದ ಫಸ್ಟು ಹೊಳೆನರಸೀಪುರ ರೋಡ್ ಕಡೆಗೆ ರೇವಣ್ಣ ಸರ್ಕಲ್ಲು ಅಥವಾ ಫಿಲ್ಟ್ರೋ ಸರ್ಕಲ್ಲು. ಆ ಫಿಲ್ಟ್ರೋ ಸರ್ಕಲಿಂದ ರೈಟ್ ತಗೊಂಡ್ರೆ ಹಂಗೆ ಮುಂದೆ ರೋಡಲ್ಲಿ ಬರ್ತಾ ಇದ್ರೆ ಫಸ್ಟ್ ಸಿಗೋದು ನಿಮಗೆ ನಿಂಬೆಹಳ್ಳಿ. ಇದೇ ಊರದು ನಿಂಬೆಹಳ್ಳಿ. ಇಲ್ಲಿಂದ ಹೋಗ್ಬೋದಲ್ಲ ಮಂಜು? ನೋಡಿ, ನಂಬಿಹಳ್ಳಿ ಬಸ್ ತಂಬುದಾನ, ಇದೇ ನಂಬಿಹಳ್ಳಿ. ಅದಾದಮೇಲೆ ಇಲ್ಲಿ ಬೆಂಡೇನಹಳ್ಳಿ ಅಂತ ಒಂದು ಬರುತ್ತೆ. ಬೆಂಡೇನಹಳ್ಳಿ ರೋಡ್ ಇದೆ ಆ್ಯಕ್ಚುಲಿ, ಬೆಂಡೇನಹಳ್ಳಿ ರೋಡು. ಆ ರೋಡ್ ಆದಮೇಲೆ ನೆಕ್ಸ್ಟು ಆನೆಕೆರೆ ಸಾಗರದೊಳ್ಳಿಯಿಂದ ಊರು ಬರ್ತವೆ. ಆ ಊರಿಗೆ ರೈಟ್ ತಗೋಬೇಕು. ಇದು ಹಂಪನಹಳ್ಳಿ. ಅದು ಬಿಟ್ಟರೆ ಇಲ್ಲೊಂದು ಒಳನಾಡು ಅಂತ ಒಂದು ದೇವಸ್ಥಾನ ಇದೆ. ಈ ಸಣ್ಣ ಸಣ್ಣ ಮಕ್ಳಿಗೆಲ್ಲ, ಹೊಸ್ದಾಗಿ ಹುಟ್ಟಿರೋ ಮಕ್ಳಿಗೆಲ್ಲ ಅಕ್ಷರಾಭ್ಯಾಸ ಮಾಡಿಸಿ ಕರ್ಕೊಂಬರ್ತಾರೆ ದೇವಸ್ಥಾನದ ಹತ್ರ. ಯಾರು ಮಾಡಿಸೋದಿದ್ರೆ ಬೇಕಾದ್ರೆ ಕರ್ಕೊಂಡು ಬರ್ಬೋದು. ಒಳನಾಡು ಲಕ್ಷ್ಮೀದೇವಿ ದೇವಸ್ಥಾನ ಅಂತ. ಮಂಜು, ಹೆಂಗೆ ಹೋಗ್ಬೇಕು ಮಂಜು ಇವಾಗ? ಈ ಕಡೆಯಿಂದ ಹೋಗ್ಬೇಕಾ, ಸ್ಟ್ರೈಟ್ ಹೋಗ್ಬೇಕಾ? ಯಾವ ಕಡೆ ಮಂಜು? ಸ್ಟ್ರೈಟಾ, ರೈಟಾ? ಓಕೆ, ಆನೆಕೆರೆ ರೋಡ್ ತಗೊಳ್ಳೋಣ. ಹಿಂಗೆ ಸ್ಟ್ರೈಟ್ ಹೋಗ್ತಾ ಇದ್ರೆ ಹೊಳೆನರಸೀಪುರಕ್ಕೆ ಹೋಗ್ತೀವಿ. ಇಲ್ಲಿ ರೈಟ್ ತಗೊಂಡು ಇದು ಬಂದ್ಬಿಟ್ಟು ಕಲ್ಲೇನಹಳ್ಳಿ ಗ್ರಾಮ ಅಂತ. ಕಲ್ಲೇನಹಳ್ಳಿ ಗ್ರಾಮ. ಮತ್ತೆ ಇಲ್ಲಿ ಲೆಫ್ಟ್ ತಗೋಬೇಕು.
ರೈಟ್. ಇಲ್ಲಿಂದ ಶುರು ಆಗುತ್ತೆ ಆನೆಕೆರೆ. ನೋಡಿ, ಇದೆ ಆನೆಕೆರೆ ಗ್ರಾಮ. ನಮ್ಮ ಸ್ನೇಹಿತರಿಗೆ ಹೊಟ್ಟೆ ಹಸು ಜಾಸ್ತಿ ಆಗಿಬಿಟ್ಟಿತ್ತು, ಊಟ ಬೇರೆ ಮಾಡಿರಲಿಲ್ವಂತೆ. ಅದಕ್ಕೆ ಲೈಟಾಗಿ ಪಾನಿಪುರಿ ತಿಂದು. ಚೆನ್ನಾಗಿತ್ತು ಆ್ಯಕ್ಚುಲಿ, ಪಾನಿಪುರಿ ತುಂಬ ಚೆನ್ನಾಗಿ ಮಾಡಿದರು. ಅವರು ಪಾನಿಪುರಿ ತಿಂದರು, ನಾನು ದಹಿಪುರಿ ತಿಂದೆ. ಈಗ ಲಕ್ಷ್ಯದ ಕಡೆ ಗಮನ. ನೋಡಿ ಸ್ನೇಹಿತರೆ, ನಮ್ಮೂರು ದೊಡ್ಡ ಕೆನಾಲ್ ಇದು. ಚೆನ್ನಾಗಿ ನೀರು ತುಂಬಿದೆ. ಚೆನ್ನಾಗೇನು ತುಂಬಿಲ್ಲ, ಕಾಲು ಭಾಗ ತುಂಬ್ಕೊಂಡಿದೆ. ಈ ಜೋಡಿಗೆ ಒಳ್ಳೆ ಚಾನಲ್ ಹಚ್ಚು. ಈ ಊರು ಬಂದ್ಬಿಟ್ಟು ಸಾಗತ್ವಳ್ಳಿ. ನೋಡಿ ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇದೆಯಲ್ಲ, ಮೋಸ್ಟ್ಲಿ ಕಾಣ್ತಾ ಇಲ್ಲ, ತಿರುಗಿ ತೋರಿಸ್ತೀನಿ. ನೋಡಿ, ಇಲ್ಲಿ ವಿಂಡ್ ಮಿಲ್ ಕಾಣ್ತಾ ಇದೆ ಆ್ಯಕ್ಚುಲಿ. ನೋಡಿ, ವಿಂಡ್ ಮಿಲ್ ಇದೆ ಇಲ್ಲಿ. ಒಳ್ಳೆ ಮಸ್ತ್ ಜಾಗ ಮಾತ್ರ. ನೋಡಿ, ಅದೇ ಕಾಣ್ತಾ ಇದೆಯಲ್ಲ, ಮಾವನೂರು ಮಲ್ಲಪ್ಪನ ಬೆಟ್ಟ. ನಾವು ಹೋಗ್ತಾ ಇರೋದು ಇವಾಗ ಅಲ್ಲಿಗೆ. ಕಾಣ್ತಾ ಇದೆಯಾ, ಅದೇ ಮಾವನೂರು ಮಲ್ಲಪ್ಪನ ಬೆಟ್ಟ. ನೋಡಿ, ಇದೆ ಸಣ್ಣೇನಹಳ್ಳಿ. ಇಲ್ಲಿ ರೈಟ್ ತಗೋಬೇಕು ಆ್ಯಕ್ಚುಲಿ. ರೋಡ್ ಸ್ವಲ್ಪ ಒಳ್ಳೆ ವಿಶಾಲವಾದ ಜಾಗನಪ್ಪ. ಅಕ್ಕಪಕ್ಕ ಎಲ್ಲ ತೋಟ ಇದೆ, ಒಳ್ಳೆ ಥಂಡಿ ಹೊಡಿತೈತೆ ಚೆನ್ನಾಗಿ. ಮಿಸ್ಸಾಗಿ ಮುಂದೆ ಬಂದ್ಬಿಟ್ರಿ. ಮೋಸ್ಟ್ಲಿ ರಾಂಗ್ ರೋಡ್ ತೊಗೊಂಡ್ವಿ ಅನ್ಸುತ್ತೆ. ವಾಪಸ್ ಹೋಗ್ಬೇಕು. ಬ್ರದರ್ ಅಲ್ಲೋಗಿ ರೈಟ್ ತೊಗೊಳ್ಳಿ ಅಂತವ್ರೆ. ಬ್ರದರ್, ಯಾವ ಕಡೆ ಅದು? ಅಲ್ಲಿ ಹೋಗಿ ರೈಟ್ ತೊಗೋಬೇಕಾ? ಅಲ್ಲಿ ಮತ್ತೆ ರೈಟ್ ತೊಗೋಬೇಕಾ? ಓಕೆ ಬ್ರದರ್, ಥ್ಯಾಂಕ್ ಯು. ಶಡ್ಕೋಟಳ್ಳಿಗೆ ಹೋಗುತ್ತಾ? ಓಕೆ, ಆಯ್ತು, ಥ್ಯಾಂಕ್ ಯು. ಆ್ಯಕ್ಚುಲಿ ರೋಡ್ ಕನ್ಫ್ಯೂಷನ್ನು ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ, ಹಾಗಾಗಿ ನಮ್ಮ ಸ್ನೇಹಿತರು ಗೈಡಾಗಿ ಹಿಂಗಡೆ ಕೂತಿದ್ರು. ಅದೇ ಧೈರ್ಯದ ಮೇಲೆ ನಾನು ಗಾಡಿ ಓಡಿಸ್ತಾ ಇದ್ದೆ. ಅವ್ರಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಕನ್ಫ್ಯೂಷನ್ ಆದ ಕಾರಣ ದಾರಿ ತಪ್ಪಿ ಬೇರೆ ರೂಟಲ್ಲಿ ಬಂದ್ಬಿಟ್ವಿ. ಅಂದರೆ ಬಂದಿರೋ ರೂಟ್ಗೆ ಮತ್ತೆ ಕನೆಕ್ಟ್ ಆಗೋ ರೂಟಿಗೆ ಬಂದ್ಬಿಟ್ವಿ. ಮತ್ತೆ ಹೋಗಿ ಸರ್ಕಲ್ ಬಂದ್ವಲ್ಲ, ಆ ಸಣ್ಣೇನಹಳ್ಳಿ ಹತ್ರ ರೈಟಿಗೆ ತಗೊಳ್ಳೋದು ಬದಲು ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋಗಿ ಮತ್ತೆ ಒಂದು ರೈಟ್ ಇದೆಯಂತ ದಾರಿ, ಅಲ್ಲಿ ಹೋಗ್ಬೇಕು. ನಾಯಿ ಒಂದೇ ಸ್ಪೀಡ್ನ ಮೇಂಟೈನ್ ಮಾಡೋ ಆಸೆ. ಹಾಂ, ಈ ಸರ್ಕಲಲ್ಲಿ ಈಗ ರೈಟ್ ತಗೋಬೇಕು. ನೋಡಿ ಹೆಂಗೆ ಅಜ್ಜಿ ತಾತ ನೆಮ್ಮದಿಯಾಗಿ ಎಳ್ಳಲ್ಲಪ್ಪ, ಏನಂತಾರೆ, ಏನಪ್ಪ ಅದು, ಹರಳೆಣ್ಣೆ ಬೀಜ, ಅದನ್ನು ಬಿಡಿಸ್ತವ್ರೆ. ಇಲ್ಲ ಮಂಜು, ಇಲ್ಲಲ್ವಾ ಮಂಜು? ಯಾಕೆ ಇದೇ ದಾರಿ ಅನ್ಸುತ್ತೆ ಮಂಜು ರೂಟು? ಅಜ್ಜಿ, ಇಲ್ಲಿ ಬೆಟ್ಟದ ಕಡೆ ಯಾಕಡೆ ಹೋಗೋದು? ಬೆಟ್ಟಕ್ಕೆ? ಹಾಂ ಹಾಂ
ಬಲ್ಕೋಬೇಕಲ್ಲಿ ಬಲಕ್ಕೆ ಹ್ಞೂ ಮುಂದೋಗಿ ಆಯ್ತಜ್ಜಿ ಆಯ್ತಜ್ಜಿ ಥ್ಯಾಂಕ್ಸ್ ಅಜ್ಜಿ. ಹಾಂ ಮೇಕೋಗಿ ಮೇಕೆ ಹಾಂ ಇತ್ತಾಗ ಹೋಗ್ಬೇಡಿ ಇನ್ನೊಂದು ರೋಡ್ ಹೊಡಿತದಲ್ಲ ಹಾಂ ದೇವಸ್ಥಾನ ಆಯ್ತಜ್ಜಿ, ತುಂಬ ಧನ್ಯವಾದ ಅಜ್ಜಿ. ನೋಡಿ ಈ ಥರ ಯಾರು ರೂಟ್ ಹೇಳ್ತಾರಾ? ಏನು ಮಂಜು 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 ಮಾತೇ ಇಲ್ಲ ನೋಡಿ. ನಮ್ಮ ಹಳ್ಳಿ ಕಡೆ ಬಂದರೆ ಎಷ್ಟು ಚೆನ್ನಾಗೆಲ್ಲ ರೂಟ್ ಹೇಳ್ತಾರೆ. ಚೆನ್ನಾಗಿ ಆ್ಯಕ್ಚುಲಿ ರೂಟ್ ಹೇಳಿದ್ರು ಅಜ್ಜಿ. ಅದೇ ಬೆಟ್ಟ. ಇಲ್ಲೇನು ಹೋಗ್ಬೇಕಾ ಮಂಜು? ಅಂತೂ ಇಂತೂ ದಾರಿ ಸಿಕ್ತು. ಬಲಗಡೆಗೆ ಹೋದರೆ ಬೆಟ್ಟ, ಮಾವನೂರು ಮಲ್ಲಪ್ಪನ ಬೆಟ್ಟ. ನೋಡಿ ವಿಂಡ್ ಮಿಲ್ ಕಾಣ್ತಿದೆ, ತುಂಬ ಚೆನ್ನಾಗಿದೆ. ಸ್ವಿಟ್ಜರ್ಲ್ಯಾಂಡ್ ಕಂಪ್ನಿದು ವಿಂಡ್ ಮಿಲ್ಲು ಚೆನ್ನಾಗಿದೆ ನೋಡಿ. ಅದೇ ಕಾಣ್ತಿದೆಯಲ್ಲ, ಅದೇ ಮಾವನೂರು ಮಲ್ಲಪ್ಪನ ಬೆಟ್ಟ. ಬೆಟ್ಟ ಹತ್ತಾ ಇದ್ದೀವಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಬೆಟ್ಟ ಹತ್ತಕ್ಕೆ. ಗಾಡಿ ಸ್ವಲ್ಪ ಗೇರ್ ಕೇಳ್ತಾ ಇದೆ, ಗೇರೆತ್ತು ಅಂತ. ಬೆಟ್ಟದ ಮೂಲಕ್ಕೆ ರೋಡ್ನ ಚೆನ್ನಾಗಿ ಮಾಡಿದ್ದಾರೆ. ಸುತ್ತಮುತ್ತ ಗಿಡ ಮರಗಳಿದ್ದಾವೆ, ಚೆನ್ನಾಗಿದೆ, ಒಳ್ಳೆ ಜಾಗ ಆ್ಯಕ್ಚುಲಿ. ಬಿಗ್ ವಿಂಡ್ ಮಿಲ್ಸ್. ಇದು ಸರ್ಕಲ್ಲು, ಮತ್ತು ಸರ್ಕಲಲ್ಲಿ ಮತ್ತೆ ರೈಟ್ ತೊಗೋಬೇಕು ಮೇಲಕ್ಕೆ. ರೋಡ್ ಮಾತ್ರ ಸಾಕಾಗಿದೆ ನೋಡಿ, ಸೂಪರಾಗಿದೆ ರೋಡ್. 2ನೇ ಗೇರಲ್ಲಿ ಎತ್ತಬೇಕು ಅನಿಸುತ್ತೆ ಮೋಸ್ಟ್ಲಿ. 1ನೇ ಗೇರಿಗೆ ಬರೋ ಚಾನ್ಸಸ್ಸು ಕೂಡ ಇದೆ ಅನಿಸುತ್ತೆ ಯಾಕೆಂದರೆ CT 100cc ಬೈಕು. ನಾವು ಬೇರೆ ಡಬಲ್ ಇದ್ದೀವಿ, ನಾನೊಂದು 86 kg, ಅವನೊಂದು 80 kg ನನ್ನ ಫ್ರೆಂಡು. ಎತ್ತು ಗೇರು. ಚೆನ್ನಾಗಿದೆ ಅಲ್ಲ, ಸಾಕಾದಾಗ ಕಾಣ್ತಾ ಇದೆ. ಏರೋಪ್ಲೇನ್ ರೆಕ್ಕೆ ಇದ್ದಂಗೆ ಇದೆಯಪ್ಪ, ಸೂಪರಾಗಿ ಕಾಣ್ತಾ ಇದೆ. ಅಂತೂ ಇಂತೂ ಮಾವನೂರು ಮಲ್ಲಪ್ಪನ ಬೆಟ್ಟಕ್ಕೆ ಬಂದ್ವಿ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ.
ಬೈಕ್ ಪಾರ್ಕಿಂಗ್ಗೆ ಜಾಗ ಇದೆ ಆ್ಯಕ್ಚುಲಿ. ನೋಡಿ ಸ್ನೇಹಿತರೆ, ಇಷ್ಟೋ ತನಕ ನಾವು ಬಂದಿದ್ದು ಇದೇ ಬೈಕಲ್ಲಿ. ಇದೇ ನಮ್ಮದು ಸಿಟಿ 100 ಬೈಕು. ಬನ್ನಿ ಈಗ ಬೆಟ್ಟದ ಕಡೆ ಹೋಗೋಣ. ಇದೇ ದೇವಸ್ಥಾನದ ಎಂಟ್ರೆನ್ಸು. ಬನ್ನಿ ಫಸ್ಟು ಆಚೆ ಈಚೆ ತೋರಿಸ್ತೀನಿ. ನೋಡಿ ಹೆಂಗಿದೆ, ಚೆನ್ನಾಗಿದೆಲ್ಲ, ಸ್ವರ್ಗ ಸ್ವರ್ಗ. ಮೇಲ್ಗಡೆ ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕದಲ್ಲಿ ಜಾಗ ಇದೆ ನಡ್ಕೊಂಡು ಹೋಗೋದಕ್ಕೆ, ಚೆನ್ನಾಗಿದೆ. ಮೋಸ್ಟ್ಲಿ ಕ್ಯೂವಲ್ಲಿ ಹೋಗೋದಕ್ಕೆ ಈ ಥರ ಮಾಡಿರ್ಬೋದು. ಬಿಂಡ್ಬಿಲ್ಲ ಚೆನ್ನಾಗಿದೆಯಲ್ಲ ವಿಂಡ್ಮಿಲ್ಲು. ನಿಧಾನಕ್ಕೆ ತಿರುಗ್ತಾ ಇದೆ. ನಾನು ಆ್ಯಕ್ಚುಲಿ ಬಂದಿದ್ದು ಇದೇ ರೋಡಲ್ಲಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ರೋಡಲ್ಲಿ ಬಂದಿದ್ದು. ಟೋಟಲ್ಲು 1 2 3 4 5 6 7 8 9 10 11 12 ವಿಂಡ್ಮಿಲ್ಗಳಿದ್ದಾವೆ ಇಲ್ಲಿಂದ ಈ ಲೈನಲ್ಲಿ. ಮತ್ತು ಆ ಕಡೆಯಿಂದನೂ ಇದೆ, ಆ ಕಡೆ ಒಂದು 2 3 ಇದೆ ಅನಿಸುತ್ತೆ. ನೋಡಿ ದೇವಸ್ಥಾನ ಹಿಂದಿನ ಭಾಗ ಇದು. ಬನ್ನಿ ಮುಂದಗಡೆ ಹೋಗೋಣ ಇವಾಗ. ಸ್ವರ್ಗ ಸ್ವರ್ಗ. ಸಾಕಷ್ಟು ಜನ ದೇವಸ್ಥಾನ ವಿಸಿಟ್ ಮಾಡೋಕ್ಕೆಲ್ಲ ಬರ್ತಾರೆ, ಪ್ಲೇಸ್ ಚೆನ್ನಾಗಿದೆ ಅಂತ. ಟ್ರಿಪ್ ಮಾಡೋದಕ್ಕಂತೂ ಹೇಳಿ ಮಾಡಿಸಿದಂಥ ಜಾಗ ಇದು. ಈ ಬೈಕಿಂಗ್ ಎಲ್ಲ ಬರ್ತಾರೆ, ಕಾಲೇಜಿಂದ ಎಲ್ಲ ಬರ್ತಾರಲ್ಲ. ಬನ್ನಿ ಮೇಲ್ಗಡೆ ದೇವಸ್ಥಾನದ ಹತ್ರ ಹೋಗೋಣ. ನೋಡಿ ಇಲ್ಲಿ 2 ಕಾಣ್ತಾ ಇದೆ ಅಗೇನ್. ಮತ್ತು ಇನ್ನೂ ಸಾಕಷ್ಟಿದೆ ವಿಂಡ್ಮಿಲ್ಸ್ ಕಾಣ್ತಾ ಇದೆಯಾ ಅಲ್ಲಿ. ಪಾದರಕ್ಷೆ ಬಿಡುವ ಸ್ಥಳ ಬೇಡ, ನಾವು ಬೈಕ್ ಹತ್ರನೇ ಬಿಡೋಣ ನಮ್ಮ ಪಾದರಕ್ಷೆನ, ಅಲ್ಲೇ ಬಿಟ್ಟು ಹೋಗೋಣ. ಕಾಲು ತೊಳೆಯುವ ಸ್ಥಳ, ಆದರೆ ಅಲ್ಲಿ ಜೇನುಗಳಿದೆ, ಹೋದರೆ ಕಚ್ಚೋ ಚಾನ್ಸಸ್ ಇದೆ. ಜೇನಿನಲ್ಲಿ ಬನ್ನಿ ಒಳಗಡೆ ಹೋಗೋಣ. ಕಾಲು ತೊಳ್ಕೊಂಡು ಬಂದಿದ್ದೆ ಬರಬೇಕಾದ್ರೆ ಮನೆಯಿಂದ.
ಬನ್ನಿ ಮತ್ತು ಮೇಲ್ಗಡೆ ಹೋಗಿ ಇನ್ನೊಂದು ಸಾರಿ ಪಾಯಿಂಟ್ ತೋರಿಸ್ತೀನಿ ಹೆಂಗಿದೆ ಅಂತ ವ್ಯೂ ಪಾಯಿಂಟು. ಇಲ್ಲೂ ಸುಮಾರು 1 2 3 4 5 6 7 10 11 12 ಈ ಕಡೆ 13 ಇದೆ. ಏನೇಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಬಾಗಿಲಾಕಿದೆ. ನೋಡಿದ್ರಲ್ಲ ಗಣಪತಿದು ಪಕ್ಕದಲ್ಲಿ ಚಿಕ್ಕ ಗಣಪತಿ ದೇವಸ್ಥಾನ ಇಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳಿದ್ದಾವೆ. ಪುಟ್ಟದ ಗುಡಿ ಥರ ಮಾಡಿದ್ದಾರೆ ಚೆನ್ನಾಗಿ. ಇಲ್ಲಿ ಬಾಗಿಲೇ ಹಾಕ್ಬಿಟ್ಟಿದೆ. ಪಾರ್ವತಿ ದೇವಿ. ಗಣಪತಿ, ಪಾರ್ವತಿ ದೇವಿ, ನಾಗಸರ್ಪ, ವೀರಭದ್ರೇಶ್ವರ, ಮಲ್ಲಪ್ಪನ ದೇವಸ್ಥಾನ. ಓಕೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.